ರೈತರೇ ನಮಸ್ಕಾರ. ನಾವು ಎಷ್ಟು ಉತ್ತಮ ಬೀಜ ಹಾಕಿದ್ರೂ, ಎಷ್ಟು ದುಬಾರಿ ಗೊಬ್ಬರ ಬಳಸಿದ್ರೂ ಬಿತ್ತನೆ ಸರಿಯಾಗಿಲ್ಲ ಅಂದ್ರೆ ಬೆಳೆ ಸಂಪೂರ್ಣ ಹಾಳಾಗ್ತದೆ. ಅದಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯಲಿರುವುದು ನೇರ ಬಿತ್ತನೆ, ಗೊಬ್ಬರಗಡ್ಡೆ ಬಿತ್ತನೆ, ಸರಿಯಾದ ಸಾಲು ಅಂತರ, ಬಿತ್ತನೆ ಆಳ ಮತ್ತು ಪ್ರತಿ ಬೆಳೆಗೆ ಸೂಕ್ತವಾದ ಬಿತ್ತನೆ ಪ್ಯಾಟರ್ನ್ ಮಾದರಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಮ ಬೆಳೆ ಉತ್ಪಾದನೆ ಖಂಡಿತ ಹೆಚ್ಚುತ್ತದೆ. 1. ನೇರ ಬಿತ್ತನೆ ಅಂದ್ರೆ ಡೈರೆಕ್ಟ್ ಸೋವಿಂಗ್. ನೇರ ಬಿತ್ತನೆ ಅಂದ್ರೆ ಬೀಜವನ್ನು ನೇರವಾಗಿ ಹೊಲದಲ್ಲೇ ಬಿತ್ತುವುದು. ಈ ವಿಧಾನ ಸಾಮಾನ್ಯವಾಗಿ ಭತ್ತ, ಜೋಳ, ಮೆಕ್ಕೆಜೋಳ, ಕಡಲೆ, ಹೆಸರುಕಾಳು, ತೊಗರಿ ಮುಂತಾದ ಬೆಳೆಗಳಿಗೆ ಸೂಕ್ತವಾಗಿದೆ. ನೇರ ಬಿತ್ತನೆಯ ಪ್ರಮುಖ ಲಾಭ ಏನು ಅಂದ್ರೆ ಇದರಲ್ಲಿ ಕಾರ್ಮಿಕ ವೆಚ್ಚ ಕಡಿಮೆ, ಸಮಯ ಉಳಿಯುತ್ತದೆ ಮತ್ತು ದೊಡ್ಡ ಪ್ರಮಾಣದ ಹೊಲಗಳಲ್ಲಿ ಸುಲಭವಾಗಿ ಬಿತ್ತನೆ ಮಾಡಬಹುದು. ಆದರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಬೀಜದ ಆಳ, ಮಣ್ಣಿನ ತೇವಾಂಶ ಮತ್ತು ಸಮಾನ ಅಂತರ ಇವು ಸರಿಯಾಗಿರಲೇಬೇಕು. ಬೀಜ ತುಂಬಾ ಆಳಕ್ಕೆ ಹೋದರೆ ಮೊಳೆಯುವುದಿಲ್ಲ, ತುಂಬಾ ಮೇಲಿದ್ದರೆ ಪಕ್ಷಿಗಳು ಅಥವಾ ಬಿಸಿಲಿನಿಂದ ಹಾನಿಯಾಗ್ತದೆ. 2. ಗೊಬ್ಬರಗಡ್ಡೆ ಬಿತ್ತನೆ ಟ್ರಾನ್ಸ್ಪ್ಲಾಂಟಿಂಗ್ ಅಥವಾ ನರ್ಸರಿ ಮೆಥಡ್. ಗೊಬ್ಬರಗಡ್ಡೆ ಬಿತ್ತನೆ ಅಂದ್ರೆ ಮೊದಲು ನರ್ಸರಿಯಲ್ಲಿ ಬೀಜ ಬಿತ್ತನೆ ಮಾಡಿ ನಂತರ ಮೊಗ್ಗು ಬೆಳೆದ ನಂತರ ಹೊಲಕ್ಕೆ ನೆಡುವುದು. ಈ ವಿಧಾನ ಹೆಚ್ಚಾಗಿ ಭತ್ತ, ಟೊಮ್ಯಾಟೊ, ಮೆಣಸು, ಬದನೆಕಾಯಿ, ಈರುಳ್ಳಿ ಮುಂತಾದ ಬೆಳೆಗಳಿಗೆ ಬಳಸಲಾಗ್ತದೆ. ಈ ವಿಧಾನದಿಂದ ರೈತರಿಗೆ ಲಭಿಸುವ ದೊಡ್ಡ ಲಾಭ ಏನು ಅಂದ್ರೆ ಉತ್ತಮ ಗುಣಮಟ್ಟದ ಸಸಿಗಳನ್ನು ಆಯ್ಕೆ ಮಾಡಬಹುದು, ಸಸಿಗಳ ಸಂಖ್ಯೆ ನಿಯಂತ್ರಣದಲ್ಲಿರುತ್ತದೆ, ಬೆಳೆಯ ಬೆಳವಣಿಗೆ ಸಮಾನವಾಗಿರುತ್ತದೆ. ಆದರೆ ಇದಕ್ಕೆ ಸ್ವಲ್ಪ ಹೆಚ್ಚು ಕಾರ್ಮಿಕ ಮತ್ತು ಸಮಯ ಬೇಕಾಗ್ತದೆ. ಹಾಗಾಗಿ ಸರಿಯಾದ ಯೋಜನೆಯೊಂದಿಗೆ ಈ ವಿಧಾನವನ್ನು ಬಳಸಬೇಕು. 3. ಸಾಲು ಅಂತರ ರೋ ಟು ರೋ ಆ್ಯಂಡ್ ಪ್ಲಾಂಟ್ ಟು ಪ್ಲಾಂಟ್ ಸ್ಪೇಸಿಂಗ್. ರೈತರೇ, ಸಾಲು ಅಂತರ ಸರಿಯಾಗಿಲ್ಲ ಅಂದ್ರೆ ಬೆಳೆ ನಾಶವಾಗುವುದು ಗ್ಯಾರಂಟಿ. ಸಸಿಗಳಿಗೆ ಬೇಕಾಗಿರುವುದು ಬೆಳಕು, ಗಾಳಿ, ಪೋಷಕಾಂಶ. ಅಂತರ ತುಂಬಾ ಕಡಿಮೆ ಇದ್ರೆ ಸಸಿಗಳು ಪರಸ್ಪರ ಪೈಪೋಟಿ ಮಾಡ್ತವೆ. ಅಂತರ ತುಂಬಾ ಹೆಚ್ಚಿದ್ರೆ ಹೊಲ ಸಂಪೂರ್ಣವಾಗಿ ಉಪಯೋಗವಾಗುವುದಿಲ್ಲ. ಉದಾಹರಣೆಗೆ ಮೆಕ್ಕೆಜೋಳ ಸಾಲು ಸಾಲು 60 ಸೆಂಟಿಮೀಟರ್, ಗಿಡ 25 ಸೆಂಟಿಮೀಟರ್. ಹತ್ತಿ ಸಾಲು ಸಾಲು 90 ಸೆಂಟಿಮೀಟರ್, ಗಿಡ 45 ಸೆಂಟಿಮೀಟರ್. ತರಕಾರಿ ಬೆಳೆಗಳು ಬೆಳೆಗೆ ಅನುಗುಣವಾಗಿ ಅಂತನ ಬದಲಾಗ್ತದೆ. ಸರಿಯಾದ ಅಂತರವೇ ಹೆಚ್ಚು ಕೊಯ್ಲಿನ ಗುಟ್ಟು. 4. ಬಿತ್ತನೆ ಆಳ ಡೆಪ್ತ್ ಆಫ್ ಸೋವಿಂಗ್. ಪ್ರತಿ ಬೀಜಕ್ಕೂ ಒಂದು ಸರಿಯಾದ ಆಳ ಇರುತ್ತದೆ. ಸಾಮಾನ್ಯವಾಗಿ ನಿಯಮ ಏನು ಅಂದ್ರೆ ಬೀಜದ ಗಾತ್ರದ 2 ರಿಂದ 3 ಪಟ್ಟು ಆಳಕ್ಕೆ ಮಾತ್ರ ಬಿತ್ತನೆ ಮಾಡಬೇಕು. ಸಣ್ಣ ಬೀಜಗಳನ್ನು ಹೆಸರು, ರಾಗಿ ತುಂಬಾ ಆಳಕ್ಕೆ ಹಾಕಿದ್ರೆ ಮೊಳೆಯುವುದಿಲ್ಲ. ದೊಡ್ಡ ಬೀಜಗಳನ್ನು ಕಡಲೆ, ತೊಗರಿ ಮೇಲ್ಮೈಯಲ್ಲಿ ಹಾಕಿದ್ರೆ ಒಣಗುತ್ತವೆ. ಆದ್ದರಿಂದ ಮಣ್ಣಿನ ತೇವಾಂಶ, ಬೀಜದ ಗಾತ್ರ ನೋಡಿ ಆಳವನ್ನ ನಿರ್ಧರಿಸಬೇಕು. 5. ಸರಿಯಾದ ಬಿತ್ತನೆ ಸಮಯ. ರೈತರೇ, ಸಮಯ ತಪ್ಪಿದ್ರೆ ಬೆಳೆ ಕೈಕೊಡ್ತದೆ. ಮಳೆ ಆಧಾರಿತ ಬೆಳೆಗಳಿಗೆ ಮೊದಲ ಮಳೆಯ ನಂತರ ತಕ್ಷಣ ಬಿತ್ತನೆ ಮಾಡಬೇಕು. ತಡವಾಗಿ ಬಿತ್ತನೆ ಮಾಡಿದ್ರೆ ರೋಗ ಹೆಚ್ಚಾಗ್ತದೆ, ಉತ್ಪಾದನೆ ಕಡಿಮೆ ಆಗ್ತದೆ, ಕೀಟಗಳ ಹಾವಳಿ ಹೆಚ್ಚಾಗ್ತದೆ. ಹಾಗಾಗಿ ಹವಾಮಾನ ಮಾಹಿತಿ ಗಮನಿಸಿ ಸರಿಯಾದ ಸಮಯದಲ್ಲೇ ಬಿತ್ತನೆ ಮಾಡುವುದು ಬಹಳ ಮುಖ್ಯ. 6. ಸರಿಯಾದ ಬಿತ್ತನೆ ಪ್ಯಾಟರ್ನ್ ಮಾದರಿ. ಬಿತ್ತನೆ ಪ್ಯಾಟರ್ನ್ ಅಂದ್ರೆ ಬೀಜವನ್ನು ಯಾವ ರೀತಿಯಲ್ಲಿ ಹೊಲದಲ್ಲಿ ಹಂಚುವುದು ಅನ್ನೋದಾಗಿದೆ. ಮುಖ್ಯ ಪ್ಯಾಟರ್ನ್ಗಳು ಸಾಲು ಬಿತ್ತನೆ, ಚೌಕ ಬಿತ್ತನೆ, ಅಡ್ಡ ಸಾಲು ಪ್ಯಾಟರ್ನ್. ಸಾಲು ಬಿತ್ತನೆ ಮಾಡಿದ್ರೆ ನಿರ್ವಹಣೆ ಸುಲಭ, ಗೊಬ್ಬರ ಮತ್ತು ನೀರಿನ ಬಳಕೆ ಸರಿಯಾಗ್ತದೆ. ಚೌಕ ಬಿತ್ತನೆ ಮಾಡಿದ್ರೆ ಎರಡೂ ದಿಕ್ಕಿನಲ್ಲಿ ಗಾಳಿಯ ಹರಿವು ಉತ್ತಮವಾಗ್ತದೆ, ಬೆಳೆ ಆರೋಗ್ಯಕರವಾಗಿ ಬೆಳೆಯುತ್ತದೆ. ಮುಖ್ಯವಾಗಿ ಹೇಳೋದಾದ್ರೆ ರೈತರೇ, ಸರಿಯಾದ ಬಿತ್ತನೆ ಮಾಡಿದ್ರೆ ಬೆಳೆ ಅರ್ಧ ಸಿದ್ಧ. ಬೀಜ ಗೊಬ್ಬರಕ್ಕಿಂತ ಮೊದಲು ಬಿತ್ತನೆ ವಿಧಾನ, ಅಂತರ, ಆಳ, ಸಮಯ ಇವೆಲ್ಲವೂ ಬಹಳ ಮುಖ್ಯ. ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ರೈತ ಸ್ನೇಹಿತರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕೃಷಿ ಉಪಯುಕ್ತ ಮಾಹಿತಿ ಜೊತೆ ಮತ್ತೆ ಭೇಟಿಯಾಗೋಣ.